ಮಂತ್ರಿ ಅಂತೇಳಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ನಾನು ಇಲ್ಲಿ ಬರಲಿಲ್ಲ. ನಾನು ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀಗಳು ಮಾಡ್ತಾರಂತ ಕೆಲಸ, ನಮ್ಮ ಈ ಪೀಠ ಮಾಡ್ತಾರಂತ ಕೆಲಸ, ಶ್ರೀಶೈಲ ಪೀಠ ಮಾಡ್ತಾರಂತ ಕೆಲಸ, ಇವರೆಲ್ಲ ಕೂಡ ನಾನು ತಿಳ್ಕೊಂಡಿದ್ದೇನೆ. ಅವ್ರು ಹೇಳಿದಂಗೆ, ಶ್ರೀಗಳು ಹೇಳಿದಂಗೆ, ನಾನು ವೀರ ಗಂಗಾಧರನ ಪರಮ ಶಿಷ್ಯನ, ನಾನು ಅವರ ಮಾರ್ಗದರ್ಶನ ಕೂಡ ಇವತ್ತು ಹೆಜ್ಜೆಯನ್ನ ಹಾಕ್ತಾ ಇದ್ದೇನೆ. ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ಇವತ್ತು ನಾವೇನು ವಿಶ್ವದಲ್ಲೇ ಶಾಂತಿ ಅಂತೇಳಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅದರಲ್ಲಿ ಆ ತತ್ವದಲ್ಲಿ ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲ ಕೂಡ ಬಿಟ್ಟು ಇವತ್ತು ಮಠಕ್ಕೆ ಒಂದೇ ಜಾತಿಯವರು ಹೋಗುದಿಲ್ಲ, ಒಂದೇ ಧರ್ಮಕ್ಕೆ ಹೋಗುದಿಲ್ಲ. ನೆಮ್ಮದಿಯನ್ನ ತಾಳ್ಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಡ್ತೀವಿ ಅಂತ ಯಾರು ಅರ್ಜಿ ಹಾಕೊಂಡು ಇಟ್ಟಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ತತ್ವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಗರ್ಭ ಹಲವಾದರೂ ಇಷ್ಟ ಒಂದೇ. ದೇವರೊಬ್ಬ ನಾವು ಅರಿವು, ಇದರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಶಿವನಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ, ವಿಘ್ನೇಶ್ವರನಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ, ಶಕ್ತಿ ದೇವತೆಗೆ ಹೆಣ್ಣಿಗೆ ನೂರಾರು ಹೆಸರನ್ನು ನಾವು ಕರೀತೇವೆ. ಆದರೆ ಮೂಲವಾಗಿ ನಾವು ಆಚಾರ ವಿಚಾರಗಳನ್ನ ಎಲ್ಲ ತತ್ವದಲ್ಲೂ ಕೂಡ ಒಂದೇ ನೀತಿಯನ್ನ ಎಲ್ಲರೂ ಕೂಡ ಕಾಪಾಡೋಕೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಮ್ಮ ಪೀಠಗಳು ಮಠಗಳು ಕಾಪಾಡ್ಕೊಂಡು ಹೋಗ್ತಾ ಇದೆ. ಆದ್ರಿಂದ ಇವತ್ತು ತಮ್ಗೆ ಹೇಳೋದಿಷ್ಟೇ, ಇವತ್ತು ನಾನು ತಾವು ಮಾಡುವಂತಹ ಕೆಲಸಗಳಲ್ಲಿ ಇವತ್ತು ತಾವೆಲ್ಲ ಉತ್ತಮವಾಗಿ ಈ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಭವ್ಯವಾದಂತಹ ರಾಜಗೋಪುರ ಕಟ್ಟಿಸಿದ್ದೀರಿ ಎಲ್ಲ ಸೇರಿ. ಈ ಕಟ್ಟಡವನ್ನು ಭವ್ಯವಾದಂತಹ ಸಮುದಾಯ ಭವನ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ವೀರಭದ್ರ ಸ್ವಾಮಿಗಳಿಗೆ ಅವರು ಏನು ನಮಗೆ ರಕ್ಷಕರಾಗಿ ಇವತ್ತು ನಿಂತಿದ್ದಾರೆ, ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಇವತ್ತು ಇಲ್ಲಿದ್ದೇವೆ. ಆದ್ರಿಂದ ಇವತ್ತು ನಮ್ಮ ಪಂಚಪೀಠದ ಧರ್ಮಶ್ರೀಗಳು ಇಡೀ ದೇಶದಲ್ಲೇ ಒಂದು ಇತಿಹಾಸವನ್ನ ಎಲ್ಲ ಉಜ್ಜಿನಿ ಇರ್ಬೋದು, ರಂಭಾಪುರಿ ಇರ್ಬೋದು, ನಮ್ಮ ಕಾಶಿ ಇರ್ಬೋದು, ಶ್ರೀಶೈಲ ಇರ್ಬೋದು, ಇವೆಲ್ಲ ಕೂಡ 5 ಪೀಠಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ನಾವೆಲ್ಲ ನೆಮ್ಮದಿಯಾಗಿ ಬದುಕಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಹಿರಿಯರು ಹೇಳಿದ್ದಾರೆ, ಮನೆ ಊಟ ವಿಚಾರ ಮಠ ವಿಚಾರ ಅಂತೇಳಿ. ಹಾಗೆ ನಮ್ಮ ಮಠಗಳನ್ನ, ಪೀಠಗಳನ್ನ, ನಮ್ಮ ಸಂಸ್ಥೆಗಳನ್ನ ಏನು ಭಗವಂತ ನಿಮಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡುವಂತ ಶಕ್ತಿ ಕೊಡ್ತಾರೆ. ಆದರೆ ಮಾನಸಿಕವಾಗಿ ನೆಮ್ಮದಿ, ಧೈರ್ಯ, ಆತ್ಮಶಕ್ತಿಯನ್ನು ಕೊಡಲಿಕ್ಕೆ ಇಂಥ ಪೀಠಗಳಿಂದ ಆಶೀರ್ವಾದ, ರಕ್ಷಣೆ, ಇಂಥ ಧರ್ಮಗುರುಗಳಿಂದ ಮಾರ್ಗದರ್ಶನ ಈ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಅದಕ್ಕೆಲ್ಲ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದು ಮಾತನ್ನು ಹೇಳ್ತಾ ಇದೆ. ಇವತ್ತು ಹಂಗೆ ನಾವೆಲ್ಲ ಇವತ್ತು ಇಂಥ ನಮ್ಮ ಧರ್ಮಗಳನ್ನ ಉಳಿಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಎಷ್ಟೇ ಇದು ಕೂಡ ನಮ್ಮ ಪ್ರಕಾಶ್ ಹುಕ್ಕೇರಿಯವರು ಮತ್ತು ನಮ್ಮ ಗಣೇಶ್ ಹುಕ್ಕೇರಿಯವರು ಒಂದು 20 ಸಾರಿ ಫೋನ್ ಮಾಡಿದ್ರು, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಯಾವುದೋ ಒಂದು ಎಮರ್ಜೆನ್ಸಿ ವಿಚಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬಜೆಟ್ ಇದೆ, ಮುಖ್ಯಮಂತ್ರಿಗಳು ಎಲ್ಲ ಬರಲೇಬೇಕು. ಇಲ್ಲ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು, ನಾನು ಮಾತು ಕೊಟ್ಟಿದ್ದೀನಿ, ನೀವು ಮುಂದಕ್ಕೆ ಹಾಕಿ ಅಂತೇಳಿ 6 ಗಂಟೆಗೆ ಕ್ಯಾಬಿನೆಟ್ ಅನ್ನ ಪೋಸ್ಟ್ಪೋನ್ ಮಾಡಿಸಿದ್ದೇವೆ. ಅದಕ್ಕೆ ನಾನು ಜಾಸ್ತಿ ಹೊತ್ತು ಇರಲಿಕ್ಕಾಗಲ್ಲ. ಶ್ರೀಗಳು ಅಲ್ಲಿ ಹೋಗಿ ನಾನು ಉದ್ಘಾಟನೆ ಮಾಡೋದಿದ್ರೆ ಇಲ್ಲ, ಇಲ್ಲಿಂದಲೇ ಉದ್ಘಾಟನೆ ಮಾಡಲು ಆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಜಲ್ದಿ ಹೋಗ್ಬೇಕಾಗಿದೆ. ಆದರೆ ಇಂಥ ಒಂದು ನೀವೆಲ್ಲ ಇಷ್ಟೊತ್ತು ತಾವು ಕಾಯ್ಕೊಂಡು ನನ್ನ 4 ಮಾತನ್ನ ಕೇಳಲಿಕ್ಕೆ, ಶ್ರೀಗಳ ಆಶೀರ್ವಾದ ಪಡಲಿಕ್ಕೆ ತಾವೆಲ್ಲ ಇದ್ದಿದ್ದೀರಲ್ಲ, ಇದು ಬಹಳ ಸಂತೋಷವಾದಂತ ವಿಚಾರ ಹೇಳಿ, ಬೇರೆ ಸಂದರ್ಭದಲ್ಲಿ ನೀರಾವರಿ ಇಲಾಖೆಗೆ, ಈ ಭಾಗದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ನನಗೂ ಇದೊಂದು ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಆದಷ್ಟು ಜಲ್ದಿ ಆಗಬೇಕು ಅಂತ ನನಗೆ ಆಸೆ ಇದೆ. ಆದಷ್ಟು ಜಲ್ದಿ ಅದಕ್ಕೆ ತೀರ್ಮಾನ ನಾವು ಸದ್ಯದಲ್ಲಿ ಮಾಡುವಂತ ವಿಚಾರದಲ್ಲಿ ನಾವು ಇದ್ದೇವೆ. ಇವತ್ತು ನಮ್ಮ ಗಣೇಶ್ ಹುಕ್ಕೇರಿ
ಮತ್ತು ಪ್ರಕಾಶ್ ಹುಕ್ಕೇರಿ ಈ ಭಾಗದ ಅಭಿವೃದ್ಧಿಗೆ, ನೀರಾವರಿ ಕೆಲಸಕ್ಕೆ ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಆ ಕೆಲಸವನ್ನ ನಿಮಗೋಸ್ಕರ ಮಾಡಲಿಕ್ಕೆ ಈ DK ಶಿವಕುಮಾರ್ ಬದ್ಧರಾಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಅವರು ಈ ರೈತರಿಗೆ ಸಂಬಳ ಇಲ್ಲ, ರೈತರ ಪ್ರಮೋಷನ್ ಇಲ್ಲ, ರೈತರ ಪೆನ್ಷನ್ ಇಲ್ಲ, ರೈತರ ಲಂಚ ಇಲ್ಲ, ಸೊ ಆ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆದ್ರೂ ಕೂಡ ಇವತ್ತು ನಾವೆಲ್ಲ ಸೇರಿ ಆ ರೈತರ ಬದುಕಿಗೋಸ್ಕರ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇಲ್ಲಿ ಬಹಳ ಎಲ್ಲ ನಾಯಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುನ್ನಾಳವರು, ಇನ್ನು ಅನೇಕ ಮುಖಂಡರುಗಳೆಲ್ಲ ಬಂದು, ಕಾಕಾ ಪಾಟೀಲ್ ಮಕ್ಕಳು ಮತ್ತು ಇನ್ನ ನಮ್ಮ ಕೋರಿಯವರ ಬ್ರದರ್ ಫ್ಯಾಕ್ಟರಿ ಅಧ್ಯಕ್ಷರು ಅವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನೀವೆಲ್ಲ ಸೇರಿ ಮಠವನ್ನ ಕೈ ಜೋಡಿಸೋಣ, ಈ ಕ್ಷೇತ್ರವನ್ನ ಬೆಳೆಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ಪ್ರಾರ್ಥಿಸಿ, ತಮಗೆ ಶುಭವನ್ನು ಹಾರೈಸಿ, ನಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲಿರಲಿ, ಈ ಸರ್ಕಾರದ ಮೇಲಿರಲಿ ಅಂತ ತಮ್ಮನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಶ್ರೀಗಳ ಪಾಲನೆಗೆ ಮತ್ತೆ ನನ್ನ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಶೇಷವಾಗಿ ಶ್ರೀಶೈಲ ಪೀಠ ಮತ್ತು ಅವರ ಜೊತೆಗೆ ಉಜ್ಜಯಿನಿ, ಕಾಶಿ, ನಮ್ಮ ರಂಭಾಪುರಿಯಿಂದ ಬಂದಿದ್ದಾರೆ. ಎಲ್ಲ ಕೂಡ ಇನ್ನ ಬೇರೆ ಎಲ್ಲ ಶ್ರೀಗಳೆಲ್ಲ ಕೂಡ ಇದ್ದಾರೆ. ಅವರೆಲ್ಲ ಪಾದಗಳಿಗೆ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತಡವಾಗಿ ಬಂದಿದ್ದೀನಿ, ಕ್ಷಮಿಸಬೇಕು. ನಾನು ಹೈದರಾಬಾದ್ನಲ್ಲಿ ಉಪಮುಖ್ಯಮಂತ್ರಿ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು, ನಾವೆಲ್ಲ ಹೋಗಿದ್ದು. ಅಲ್ಲಿಂದ ಹೈದರಾಬಾದಿಂದ ಇಲ್ಲಿಗೆ ಒಂದು ಕೋಲ್ಹಾಪುರಕ್ಕೆ, ಒಂದು ಕೋಲ್ಹಾಪುರದಿಂದ ಇಲ್ಲಿಗೆ ಒಂದು ರಸ್ತೆನೂ ಸರಿ ಯಾವುದೋ ಬೇರೆ ರೂಪದಲ್ಲಿ ಕರ್ಕೊಂಡು ಇಲ್ಲ, ಇನ್ನೂ ಒಂದು ಜಲ್ದಿ ಬಂದಿದೆ, ಕ್ಷಮಿಸಬೇಕು. ನಾನು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನೋಡಿದೆ. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾನು ಇನ್ವಿಟೇಷನ್ ನೋಡೋಕೆ ಟೈಮ್ ಸಿಕ್ಕಿಲ್ಲ ನನಗೆ. ಈ ದೇಶದ ಉಪರಾಷ್ಟ್ರಪತಿಗಳು ಮತ್ತು ನಮ್ಮ ಗವರ್ನರ್ ಸಾಹೇಬರು ಕೂಡ, ಜನವತ್ತ ರಾಜ್ಯಪಾಲರು ಕೂಡ ಬಂದಿದ್ರು ಅಂತ ತಿಳಿಯಿತು. ಇಷ್ಟು ದೊಡ್ಡ ಧರ್ಮಪೀಠದ ಎಲ್ಲ ಗುರುಗಳು ಇಲ್ಲಿ ಸೇರಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಕಾಳಸಿದ್ದೇಶ್ವರ ಮಠದ ಈ ರಾಜಗೋಪುರ ಲೋಕಾರ್ಪಣೆ ಮತ್ತು ಈ ಧರ್ಮದ ಸಭೆ ಇಲ್ಲಿ ಸೇರಿ 9 ಗಂಟೆ, 8 ಗಂಟೆ, 9 ಗಂಟೆಯಿಂದಲೇ ಇಷ್ಟು ಆದರೂ ಕೂಡ 3 ಗಂಟೆ ಆಗಿದೆ. ಎಲ್ಲ ಶ್ರೀಗಳ ಆಶೀರ್ವಾದವನ್ನು ಕೂಡ ಬಹುಶಃ ತಾವೆಲ್ಲ ಕೇಳಿರ್ಬೋದು. ಬಹಳ ಅನೇಕ ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಮಹಾಕುಂಭಾಭಿಷೇಕ ಕಾರ್ಯಕ್ರಮ 1ನೇ ತಾರೀಕಿನಿಂದ 6ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಪುರಂದರದಾಸರು ಒಂದು ಮಾತು ನನಗೆ ನೆನಪುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಬದುಕನಾಮನ ಪಾದವೇ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಬಂದು ಇಂಥ ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಧರ್ಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸುತ್ತೇನೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾವು ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ವೀರಭದ್ರೇಶ್ವರನ ಏನು ಒಂದು ವಿಚಾರವಿದೆ, ಆ ರಕ್ಷಣೆಯ ಒಂದು ಜವಾಬ್ದಾರಿ ಇದೆ. ಅವರ ಪಾದದಲ್ಲಿ ಕಾಡೋ ದೇವರ ಮಠದಲ್ಲಿ ಒಂದು ಪಾಲ್ಗೊಂಡಿದ್ದೀವಲ್ಲ, ಇದೊಂದು ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಕಾರ್ಯಕ್ರಮ. ಶ್ರೀಗಳು ಇಲ್ಲಿಂದ ಬೆಳೆದು ಏನು ಶ್ರೀಶೈಲ ಮಠಕ್ಕೆ ಹೋಗಿ ಈ ಭಾಗ ಅದನ್ನೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಿ
ಅವರ ಬದುಕಿನಲ್ಲಿ ಧರ್ಮವನ್ನು ಉಳಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಧರ್ಮ ಕಾಪಾಡಿದ್ರೆ ಧರ್ಮ ಉಳಿದ್ರೆ ಧರ್ಮ ಕಾಪಾಡ್ತದೆ ಅಂತ ಹೇಳಿ ಇವತ್ತು ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದು ನಮಗೆಲ್ಲ ಒಂದು ದೊಡ್ಡ ಶಕ್ತಿ ತುಂಬಿದೆ. ಮನುಷ್ಯರಿಗೆ ಧರ್ಮ ಬೇಕು, ದೇವರು ಬೇಕು, ಇಲ್ಲಾಂದ್ರೆ ಜೀವನಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬದುಕಿಗೆ ಒಂದು ಅರ್ಥ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಧರ್ಮವೇ ದೈವದ ಮೂಲ ಅಂತ ಹೇಳಿ ಈಗಾಗಲೇ ನಮ್ಮ ಬಸವಣ್ಣವರು ಕೂಡ ಅನೇಕ ವಚನಗಳಲ್ಲಿ ಅವರು ನಮಗೆ ಮಾರ್ಗದರ್ಶನ ಕೂಡ ನಾವು ಕೊಟ್ಟಿದ್ದಾರೆ. ಈ ವೀರಭದ್ರೇಶ್ವರನ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ನಮ್ಮ ಶಿವನ ಮೂಲ, ಶಿವನ ಈ ದೇಶಕ್ಕೆ ದೊಡ್ಡ ಮೂಲ ಧರ್ಮದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ನಿಂಬೆಗೇನು ಹುಳಿ ಇಲ್ಲ, ದುಂಬಿಗೇನು ಕರಿ ಇಲ್ಲ, ಶಂಭುಗಿನ ಅಧಿಕವ ದೇವರಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಿಂಬೆಹಣ್ಣಿಗೆಲ್ಲ ನಿಂಬೆಹಣ್ಣು ಎಲ್ಲಾ ಹುಳಿಗಳಲ್ಲಿ ಶ್ರೇಷ್ಠವಾದಂತಹ ಹುಳಿ ನಿಂಬೆಹಣ್ಣಿರುತ್ತೆ. ಈ ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ ಎಲ್ಲದಕ್ಕಿಂತ ದುಂಬಿಗೇನು ಕರಿಲ್ಲ ಅಂದ್ರೆ ಈ ಕಪ್ಪು ನಮ್ಮ ಕಪ್ಪಿನಲ್ಲಿ ಮೈಕಲ್ಲಿದೆ, ಕೂದಲಿದೆ, ಪಟ್ಟೆಲಿದೆ. ಆದ್ರೆ ನಮ್ಮ ಹಳ್ಳಿ ಓಡಾಡುವಂತ ದುಂಬಿ ಬಹಳ ಶ್ರೇಷ್ಠವಾದದ್ದು ಮ್ಯಾಸ್ ಅಂತ ಬೇಕಾಗ್ತದೆ. ಅಂತ ಒಂದು ಕಾರ್ಯಕ್ರಮ, ಅಂತ ಒಂದು ದುಂಬಿ ಶ್ರೇಷ್ಠ. ಶಂಭು ಅಂದ್ರೆ ಶಿವ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿಂತ ದೊಡ್ಡ ದೇವರು ಯಾವಪ್ಪ ಅಂತಂದ್ರೆ ಶಿವ ಮೂಲ. ಅದಾದ್ರೆ ಎಲ್ಲದಕ್ಕಿಂತ ದೊಡ್ಡ ಯಾವುದಂದ್ರೆ ನಂಬಿಕೆ. ಹಂಗೆ ನಮ್ಗೆ ನಿಮ್ಗೆ ಎಲ್ಲರೂ ಕೂಡ ದೊಡ್ಡ ನಂಬಿಕೆ ಏನಪ್ಪ ಅಂತಂದ್ರೆ ಈ ಶಿವನ ಶಕ್ತಿ, ಆ ಮೂಲ, ಆ ಧರ್ಮ ಇವತ್ತು ನಮ್ಮನ್ನೆಲ್ಲ ಇಲ್ಲಿಗೆ ಸೇರಿಸಿ ಕರ್ಕೊಂಡು ಬಂದು ಆಶೀರ್ವಾದವನ್ನು ಪಡ್ಕೊಂಡು ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವಾಲಯದಲ್ಲಿ ನಾವು ಕೂತ್ಕೊಂಡು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಲ್ಲ, ಇದೇ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಮತ್ತೆ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ವಿಚಾರಗಳನ್ನು ನಾವು ನೋಡಿದ್ದೇವೆ. ನಮಗೆ ದೇವರು ವರನು ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಶ್ರೀಗಳು ಹೇಳ್ತಾ ಇದ್ರು ಮಾತಾಡಬೇಕಾದ್ರೆ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಮತ್ತು ಅವರ ಸುಪುತ್ರ ನಮ್ಮ ಶಾಸಕರ ಮಿತ್ರ ಅವರು ಈ ಭಾಗದಲ್ಲಿ ಗಣೇಶ್ ಅವರೆಲ್ಲ ಈ ಒಂದು ಭಾಗದ ಅಭಿವೃದ್ಧಿಗೆ ಈ ಕ್ಷೇತ್ರ, ಈ ಒಂದು ಧರ್ಮ ಕ್ಷೇತ್ರ ಕೂಡ ಶ್ರೀಗಳ ಮಾರ್ಗದರ್ಶನ ಪಡ್ಕೊಂಡು ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಸ್ವಾರ್ಥವನ್ನು ಬಿಟ್ಟು ಇವತ್ತು ಕೊಡುಗೆ ದಾನಿಯಾಗಿ ಇವತ್ತು ಅವರು ಉತ್ತಮವಾದಂತ ಸಹಾಯವನ್ನು ಮಾಡಿ ಇದಕ್ಕೆ ನಾನು ಎಷ್ಟು ದಿನ ಇದ್ದೀನಿ ಅದು ಮುಖ್ಯ ಅಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಅವರ ಬದುಕಿನಲ್ಲಿ ಇಂಥ ಒಂದು ಧರ್ಮದ ಕೆಲಸವನ್ನು ಮಾಡಿ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಪ್ರಭಾಕರ್ ಕೋರೆ ಕೂಡ ಇದ್ದಾರೆ. ಅವರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ರೂಪವನ್ನು ಕೊಟ್ಟು ಅವರಿಗೆ ಇದ್ದಂತಹ ಜವಾಬ್ದಾರಿಯನ್ನು ಇವತ್ತು ಈ ರಾಜ್ಯಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಇಲ್ಲಿ